ನಾವೀಗ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಈ ಏನು ಸಿಗಟೇರಿ ಒಂದು ವಿಭಾಗದಲ್ಲಿ ಆ ಪ್ರದೇಶದ ಜಮೀನಿನಲ್ಲಿದ್ದು ನೋಡ್ತಾ ಇರೋದು ಇದೇನು ವಿಶೇಷವಾಗಿ ಇಷ್ಟೆಲ್ಲ ಬೆಳೆದಿದೆ ಅಂತಂದರೆ ಏನು ಹಸಿರಾಗಿ ಕಾಣ್ತಿದೆ ಅಂದರೆ ಏನು ಉಪಯೋಗ ಬಾರದಂಥದ್ದು ಸಣ್ಣ ಮೆಕ್ಕೆಜೋಳ ಈಗ ಸುಲಂಗಿ ಹೊಡೆದಿರ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಈ ಲದ್ದಿ ಹುಳುವಿನ ಕಾಟ ಕೂಡ ವಿಪರೀತವಾಗಿ ಆಗಿರ್ತಕ್ಕಂಥದ್ದು ಈ ವಿಶೇಷವಾಗಿ ಏನು ಬಿತ್ತನೆ ಮಾಡಿ ಮಳೆ ಬರ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ರೈತ ಬಿತ್ತನೆ ಮಾಡಿದ್ದ ಅದನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದ ಹಿನ್ನೆಲೆಯಲ್ಲಿ ಏನು ಸಂಪೂರ್ಣವಾಗಿ ಇದು ನೀವು ಹಸಿರಾಗಿ ಕಾಣ್ತಾ ಇದೆ ಬೆಳೆದಿದೆ ಅಂತ ನೀವೇನಾದ್ರು ನಂಬರ್ಬೋದು. ಆದರೆ ಇದು ಯಾವುದೇ ಕೂಡ ಏನು ಫಸಲು ಬರೋಕ್ಕೆ ಸಾಧ್ಯನೇ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾವು ನಮ್ಮ ಕ್ಯಾಮ್ರಾಮನ್ ಶಾಂತಕುಮಾರ್ ತೋರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಸಂಪೂರ್ಣವಾಗಿ ಏನು ಲದ್ದಿ ಹುಳ ಕಾಟದಿಂದಾಗಿ ಸಂಪೂರ್ಣವಾಗಿ ಕಟ್ಟಾಗಿ ಹೋಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇದರಲ್ಲೆಲ್ಲ ಸಂಪೂರ್ಣ ಬೆಳೆ ನಾಶ ಆಗಿರ್ತಕ್ಕಂಥದ್ದು. ಇದನ್ನೇ ಒಂದು ಬರ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡ್ತಕ್ಕಂಥ ಸಾಧ್ಯತೆ ಇಲ್ಲಿ ಇದೆ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಸಂಪೂರ್ಣವಾಗಿ ಇಲ್ಲಿ ರೈತರ ಕೈಯಲ್ಲಿ ಕೂಡ ಹುಳುಗಳನ್ನು ನೀವು ನೋಡ್ತಾ ಇರ್ಬೋದು. ಏನು ಇಡೀ ಒಂದು ದನಗಳಿಗೆ ಕೂಡ ಈ ಮೇವು ಹಾಕದ ಸ್ಥಿತಿಯಲ್ಲಿ ಈ ಬೆಳೆ ಆಗಿರ್ತಕ್ಕಂಥದ್ದು. ಈ ಏನು ವಿಶೇಷವಾಗಿ ದಾವಣಗೆರೆ ಮತ್ತು ಹರಪನಹಳ್ಳಿ ಭಾಗದಲ್ಲಿ ಒಂದು ರೀತಿ ಮೆಕ್ಕೆಜೋಳದ ಮೆಕ್ಕ ಅಂತಾರೆ ಇದಕ್ಕೆ. ಸಂಪೂರ್ಣವಾಗಿ ಬಹುತೇಕ ಜನ ಇಲ್ಲಿ ಮೆಕ್ಕೆಜೋಳವನ್ನು ಬೆಳೀತಾ ಇರ್ತಕ್ಕಂಥದ್ದು. ಮತ್ತು ಮಳೆಯಾಶ್ರಿತ ಪ್ರದೇಶ, ಈ ಎಲ್ಲ ಪ್ರದೇಶಗಳು ಮಳೆಯಾಶ್ರಿತ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಇವತ್ತು ಏನು ಸಂಪೂರ್ಣವಾಗಿ ರೈತ ಈ ಸಲ ಏನು ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟರೆ ಆಗಸ್ಟ್ ಬಂದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ರೈತರು ಏನು ಹೇಳ್ತಾರೆ ಕೇಳೋಣ. ಯಾವಾಗ ಬಿತ್ತನೆ ಮಾಡಿದ್ರಿ, ಏನೇನು ಕೈಗೆ ಹಳದಿ ಹುಳು ಕಾಟ ಯಾವಾಗಿಂದ ಶುರುವಾಗಿದೆ? ಈಗ 60ರಿಂದ 65 ದಿವಸ ಆಯ್ತು ಬಿತ್ತಿ. ಮಳೆ ಇಲ್ಲ ಸರಿಯಾದ ರೀತಿಲಿ. ಅದು ಅಲ್ಲೊಂದು ಇಲ್ಲೊಂದು ಉಡ್ತು, ಮತ್ತೆ ತಿರ್ಗಿ ಒಂದಿಷ್ಟು ಉಡ್ತು. ಅದು ಅದಕ್ಕೂ ಬರೋದಲ್ರಿ ಈಗ. ಆಮೇಲೆ ಅದು ಉಳಿದ ಕಾಟ, ಅದಕ್ಕೆ ಔಷಧಿ ಹೊಡೆದ್ರು ಏನು ಉಪಯೋಗಕ್ಕೆ ಬರಲಿಲ್ಲ. ಈ ಬೆಳೆನೂ ಇಲ್ಲ, ದುಡ್ಡು ಇಲ್ಲ ಅನ್ನಂಗೆ ಆಗೈತೆ ರೈತರಿಗೆ. ಭಾರಿ ಕಷ್ಟದಾಗ ಅದಾವ್ರಿ ರೈತರು. ಒಂದು ಎಕರೆಗೆ 18ರಿಂದ 20 ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ. ಈಗೇನು ನಮಗೇನು 1 ರೂಪಾಯಿ ಇದ್ದು ಆದಾಯ ಇಲ್ಲ. ಇನ್ನಷ್ಟು ರೈತರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ್ಕೊಂಡು ಬರ್ತೀವಿ. ಇನ್ನಷ್ಟು ರೈತರಿದ್ದಾರೆ, ಏನೇನು ಸಮಸ್ಯೆ ಆಗಿದೆ? ಕೆಲವೊಂದು ಜನ ಬಿತ್ತನೆಯನ್ನು ಮಾಡಿಲ್ಲ, ಕೆಲವೊಂದು ಜನ ಬಿತ್ತನೆ ಮಾಡಿದ್ರು ಕೂಡ ಈ ಪರಿಸ್ಥಿತಿ ಆಗಿದೆ. ಸರ್, ಈಗ ಆಲ್ರೆಡಿ ನಮ್ಮಲ್ಲಿ ಬಿತ್ತನೆ ಭಾಳ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಮಳೆಯ ಅಭಾವದ ಕೊರತೆಯಿಂದಾಗಿ ತಂದಂಥ ರೈತರು ಕೂಡ ಬೀಜನೂ ಕೂಡ ರಿಟರ್ನ್ ಮಾಡಿದ್ದಾರೆ. ಬಿತ್ತಿದಂಥ ಒಂದು 20% ಬಿತ್ತಿದ್ದಾರೆ. ಆದರೆ ಅದರ ಮಳೆ ಕೊರತೆಯಿಂದ ನೋಡ್ರಿ, ಸಣ್ಣದಾದರೂ ಕೂಡ ಇಲ್ಲಿ 70 ದಿನ ಆದರೂ ಕೂಡ ಅಲ್ಲ, 70 ದಿನಕ್ಕೆ ಈ ಥರ ಎಷ್ಟು ಬೆಳೆದಿದೆ, ತೆನಿನ ಕಿತ್ತಿದೆ, ಎಷ್ಟು ಕಿತ್ತೇ ಇಲ್ಲ ಅದು. ಹಾಗಾಗಿ ಮಳೆ ಕೊರತೆ ಅಭಾವ ಪ್ಲಸ್ ಲದ್ದಿ ಹುಳದ ಅಭಾವ ಕೊರತೆ ಎಷ್ಟು ಇನ್ಫೆಕ್ಷನ್ ಆಗಿದೆ. ಎಲ್ಲ ರೈತರು ಕೂಡ ಹೆಂಗಾಗಿದ್ದಾರೆ ಅಂದರೆ ಇವತ್ತಿನ ಆರ್ಥಿಕ ಸ್ಥಿತಿ ಚಿಂತಾದಾಯಕವಾಗಿದೆ. ಮಳೆ ಕೊರತೆ ಪ್ಲಸ್ ಈ ಇನ್ಸೆಕ್ಟಿಸೈಡ್ ಕೀಟಗಳ ಕಾಟ, ಅದು ಮಳೆ ಕೊರತೆ ಎಲ್ಲದರದ್ದನ್ನು ಕೂಡ ಈಗ ಎಕರೆಗೆ ಒಂದು 20ರಿಂದ 25 ಸಾವಿರ ತನಕನೂ ಕೂಡ ಖರ್ಚು ಬಂದಿದೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೈತ ಯಾವ ನಿರೀಕ್ಷೆನೂ ಕೂಡ ಇಟ್ಕೊಳಂಗೆ ಇಲ್ಲ. ಇದು ಜೀರೋ ಅಪ್ ಟು ಈಗ ಬರ್ತಕ್ಕಂಥ ಇಳುವರಿನೂ ಕೂಡ ಒಂದು 2 ಚೀಲ ಕೂಡ 2 ಕ್ವಿಂಟಲ್ ಕೂಡ ಬರ್ತಾ ಇಲ್ಲ. ಹಂಗಾಗಿ ಭಾಳ ತೊಂದರೆಯಲ್ಲಿದ್ದಾನೆ. ಆದಷ್ಟು ಮುಂದಿನ ಮನವಿ ಏನಪ್ಪ ಅಂದರೆ ಸರ್ಕಾರ ಕಣ್ತೆರೆದು ರೈತರ ಒಂದು ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿ ಏನಾರು ಪರಿಹಾರ ಇನ್ಶೂರೆನ್ಸು ಕೊಡೋ ವ್ಯವಸ್ಥೆ ಮಾಡಬೇಕೆಂದು ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ಳಿ. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಏನು ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಅದ್ರ ಜೊತೆಗೆ ಈಗ ಬಿತ್ತನೆಗೆ ರೈತ ಏನು ಖರ್ಚು ಮಾಡಿದ್ದಾನೆ ಅದಕ್ಕೊಂದು ಸೂಕ್ತವಾದ ಪರಿಹಾರ ನಿಗದಿಪಡಿಸಿ ಈ ಬೆಳೆ ವಿಮೆ ಅಂತಕ್ಕಂಥದ್ದನ್ನು ಜಾರಿಗೆ ತರಬೇಕು. ತಂದು ಅದನ್ನು ರೈತರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಪರಿಹಾರವನ್ನು ಕೊಡಬೇಕು ಎಂಬತಕ್ಕಂಥ ಆಗ್ರಹ ಕೇಳಿ ಬರ್ತಾ ಇದ್ದೇವೆ. ಕ್ಯಾಮರಾ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.